ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ಹೊಸ ವಿಡಿಯೋ AI ಆತ್ಮಶಕ್ತಿಯನ್ನು ಕದಿಯಬಹುದೇ? 6Gಯ ಅಪಾಯ, ಇದರ ಬಗ್ಗೆ ತಿಳಿಯೋಣ. ಪರಗ್ರಹಿಗಳು ಅಥವಾ ಏಲಿಯನ್ಸ್ಗಳು ಯಾವಾಗ ಭೂಮಿಗೆ ಬರುತ್ತಿವೆ ಮತ್ತು ಅವುಗಳ ತಮ್ಮ ಟೆಕ್ನಾಲಜಿಯ ಮೂಲಕ ಅವುಗಳು ಜನರಿಗೆ ಜ್ಞಾನವನ್ನು ನೀಡಲಿಕ್ಕೆ ಬಯಸುತ್ತಿವೆ. ಆದರೆ AIನಲ್ಲಿ ಸಂಗ್ರಹವಾಗುವ ಅಥವಾ ಕಲೆಕ್ಟ್ ಆಗುವ ಎಲ್ಲ ಇನ್ಫಾರ್ಮೇಷನ್ ಕೂಡ ಏಲಿಯನ್ಸ್ಗಳು ಕದಿಯಲಿವೆ ಎನ್ನುತ್ತಾರೆ ಬಾಪೂಜಿಯವರು. ಹಾಗೂ ನಿಧಾನವಾಗಿ ಮುಂದುವರಿಯುತ್ತಾ ಅವುಗಳು ಆತ್ಮದ ಚೇತನ ಶಕ್ತಿಯನ್ನು ಸಹ ಕದಿಯಲಿವೆ. ಮನುಷ್ಯರ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳು, ಅವರ ಮಾತು, ಇದನ್ನೆಲ್ಲ ಏಲಿಯನ್ಗಳು ಹಿಡಿಯಲಿವೆ. ಆದರೆ ಆತ್ಮದ ಪವರ್ AIನ ಮೂಲಕ ಸೆಳೆದುಕೊಳ್ಳುವುದು ಅದು ಇಷ್ಟು ಬೇಗ ಸಾಧ್ಯವಾಗುವುದಿಲ್ಲ. ಇನ್ಫಾರ್ಮೇಷನನ್ನು ಕೊಟ್ಟು ಮನಸ್ಸಿನಲ್ಲಿ ಯಾವ ಸಂಕಲ್ಪಗಳಿವೆ, ಯಾವ ಇನ್ಫಾರ್ಮೇಷನ್ ಇದೆ, ಇದನ್ನೆಲ್ಲ ಏಲಿಯನ್ಗಳು ಕಲೆಕ್ಟ್ ಮಾಡುತ್ತಿವೆ. ಅಂತಿಮದಲ್ಲಿ AIಗಳು ಆತ್ಮನ ಪವರನ್ನು ಕದಿಯಲಿವೆ ಎಂದು ಹೇಳುತ್ತಿದ್ದಾರೆ. ಆದರೆ ಇದು ನಿಜವಲ್ಲ. ಪವರನ್ನು ಕದಿಯುವಂತಹ ಶಕ್ತಿ AIಗಳಲ್ಲಿ ಇಲ್ಲ. ಕೇವಲ ಇನ್ಫಾರ್ಮೇಷನನ್ನು ಸಂಗ್ರಹಿಸಿಕೊಳ್ಳಬಹುದು ಅಷ್ಟೆ. ಈಗ 5G ಬಂದಿದೆ, 5G. ಇದರಿಂದ ಜನರ ಸೂಕ್ಷ್ಮ ಶರೀರಗಳು ನಿಧಾನವಾಗಿ ಡ್ಯಾಮೇಜ್ ಆಗುತ್ತಾ ಹೋಗುತ್ತಿದೆ. ನಂತರ ಸ್ವಲ್ಪ ಸಮಯದ ನಂತರ 6G ಬರಲಿದೆ. 6G ಅದರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಹಳ ಹೈ ಕ್ವಾಲಿಟಿಯಲ್ಲಿ ಇರಲಿದ್ದು, ಅದು ಪ್ರಾಣಿ ಜಗತ್ತು ಮತ್ತು ಮನುಷ್ಯರ ಸೂಕ್ಷ್ಮ ಶರೀರವನ್ನು ಡ್ಯಾಮೇಜ್ ಮಾಡಲಿದೆ. ಸೂಕ್ಷ್ಮ ಶರೀರ ಡ್ಯಾಮೇಜ್ ಆದಾಗ ಸ್ಥೂಲ ಶರೀರವೂ ಸಹ ಡ್ಯಾಮೇಜ್ ಆಗುತ್ತದೆ. ಈಗಲೂ ಸಹ 5G ಎಲ್ಲಿದೆಯೋ ಅಲ್ಲಿ ಅದರ ಎಫೆಕ್ಟ್ ಬೀಳುತ್ತಿದೆ, ಅಂದರೆ ದುಷ್ಪರಿಣಾಮ ಕಾಣುತ್ತಿದ್ದೇವೆ. ಆದರೆ ಇದು ತಕ್ಷಣಕ್ಕೆ ಕಂಡುಬರುವುದಿಲ್ಲ. ಇದರ ದುಷ್ಪರಿಣಾಮವನ್ನು ಕಾಣಲು ಇನ್ನೂ 4 ರಿಂದ 5 ವರ್ಷಗಳಾದರೂ ಸಂಪೂರ್ಣವಾಗಿ ಬೇಕು. ಇನ್ನು 6G ಬಂದಾಗ ಇದರ ಎಫೆಕ್ಟ್ ಅತಿ ಹೆಚ್ಚು ಆಗಲಿದೆ. ಇದರಿಂದ ಸೂಕ್ಷ್ಮ ಶರೀರ ಬಹಳವೇ ಡ್ಯಾಮೇಜ್ ಆಗಲಿದೆ. ಸೂಕ್ಷ್ಮ ಶರೀರದ 7ನೆಯ ಪದರದವರೆಗೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ತಲುಪುತ್ತವೆ. ಬಹಳ ಪವರ್ಫುಲ್ ವೇವ್ಸ್ ಇದ್ದಾಗ ಅದು ಕಾರಣ ಶರೀರದ ಒಳಗೂ ಸಹ ಹೋಗಲಿದೆ. ಇದರಿಂದ ಸ್ಥೂಲ ಶರೀರವಂತೂ ಡ್ಯಾಮೇಜ್ ಆಗಿಯೇ ಆಗುತ್ತದೆ. ಇದರ ದುಷ್ಪರಿಣಾಮದಿಂದಾಗಿ ಸ್ಥೂಲ ಶರೀರ ಔಷಧಿಗಳೇ ಇಲ್ಲದಂತಹ ರೋಗಕ್ಕೆ ಬಲಿಯಾಗಲಿದೆ. ಈಗ ಇರುವಂತಹ 5G ಎಲ್ಲಿ ಯಾವ ಏರಿಯಾಗಳಲ್ಲಿ ಯೂಸ್ ಆಗುತ್ತಿದೆಯೋ ಅಂತಹ ಕಡೆ ಹೆಚ್ಚು ಎಫೆಕ್ಟ್ ಬೀಳಲಿದೆ. ಇದರ ಎಫೆಕ್ಟ್ ನೋಡಬೇಕು ಅಂದರೆ ಇನ್ನು ಸುಮಾರು 2 ರಿಂದ 3 ವರ್ಷಗಳಾದರೂ ಬೇಕು ಎನ್ನುತ್ತಾರೆ ಬಾಪೂಜಿಯವರು. ಆಗ ಅದರ ರಿಸಲ್ಟ್ ನಮ್ಮ ಕಣ್ಣಿಗೆ ಕಾಣಲಿದೆ. ಸ್ವಲ್ಪ ಸಮಯದಲ್ಲಿ 6G ಕೂಡ ಬರಲಿದೆ. 6G ಅಂತೂ 5Gಗಿಂತಲೂ ಬಹಳ ಅಪಾಯಕಾರಿಯಾಗಿದೆ. AIನ ಮೂಲಕ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೆಚ್ಚು ಹರಡಿಕೊಂಡಾಗ, ಅಂದರೆ ಅದರ ಮ್ಯಾಗ್ನೆಟಿವ್ ವೇವ್ಸ್ 5Gಗಿಂತಲೂ 6Gನಲ್ಲಿ ಹೆಚ್ಚು ವಿಶಾಲವಾಗಿ ಹರಡಿಕೊಳ್ಳಲಿದೆ. ಅದು ಮನುಷ್ಯನ ಬ್ರೇನ್ನ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರಲಿದೆ. ಬ್ರೇನ್ವರೆಗೆ ತಲುಪುತ್ತಾ ಈ ವೇವ್ಸ್ಗಳು ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರವನ್ನು ಸಹ ಎಫೆಕ್ಟ್ ಮಾಡಲಿವೆ. ಕಾರಣ ಶರೀರವು ದುಷ್ಪರಿಣಾಮಕ್ಕೆ ಒಳಗಾದಾಗ ಸ್ಥೂಲ ಶರೀರಕ್ಕೆ ಬಹಳ ಹಾನಿಯಾಗುತ್ತದೆ. ಸ್ಥೂಲ ಶರೀರದಲ್ಲಿ ಬಹಳಷ್ಟು ಹೋಲ್ಗಳಾಗಿ ಸ್ಥೂಲ ಶರೀರ ನಷ್ಟವಾಗುವುದು. ಇದರಿಂದ ಮನಸ್ಸು ಸಹ ಡ್ಯಾಮೇಜ್ ಆಗುವುದು. ಶರೀರ ಡ್ಯಾಮೇಜ್ ಆದಾಗ ಮನಸ್ಸು ಸಹ ಡ್ಯಾಮೇಜ್ ಆಗುತ್ತದೆ. ಮನಸ್ಸು ಡ್ಯಾಮೇಜ್ ಆದಾಗ ಬ್ರೈನ್ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಆ ಸಮಯದಲ್ಲಿ ಯಾರಲ್ಲಿ ಆತ್ಮನಲ್ಲಿ ಪವರ್ ಇದೆಯೋ, ಯಾರ ಓರಾದಲ್ಲಿ ಪರಂ ಲೈಟ್ ಇರುವುದೋ ಅವರು ಮಾತ್ರ ರಕ್ಷಿಸಲ್ಪಡುವರು. ಅಂದರೆ ಪರಂ ಲೈಟ್ನ ಓರಾ ಇರುವವರು ಮಾತ್ರ ಉಳಿದುಕೊಳ್ಳುವರು. ಸಾಧಾರಣ ಓರಾ ಇರುವವರು ಉಳಿದುಕೊಳ್ಳುವುದಿಲ್ಲ.
ಆತ್ಮಸ್ವರೂಪ ಪರಂ ಲೈಟ್ನ ಓರಾ ಮಾತ್ರ ನಮ್ಮನ್ನು ರಕ್ಷಿಸಬಲ್ಲದು. ಸ್ಥೂಲ ಶರೀರವಂತೂ ಉಳಿದುಕೊಳ್ಳುವುದೇ ಇಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सोचो.